ಬಾಗಲಕೋಟ ತಾಲೂಕಾ ಘಟಕ ವತಿಯಿಂದ ಇವತ್ತು ಏನು ರೈತ ಕ್ಷೇತ್ರೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪರಮ ಪೂಜ್ಯರ ಪಾದಕ್ಕೆ ಹಣಿಮಣಿದು ನಮ್ಮ ಆತ್ಮೀಯರು, ನಮ್ಮ ಸಂಘಟನೆ ರಾಜ್ಯ ಗೌರವ ಅಧ್ಯಕ್ಷರು ಶಶಿಕಾಂತ್ ಗುರೂಜಿ ಅವರ ಪಾದಕ್ಕೂ ಕೂಡ ಹಣಿಮಣಿದು ಮತ್ತು ಈ ಭಾಗದ ಶಾಸಕರು ಮತ್ತು ಸಚಿವರು, ಈ ಭಾಗದ ಭಗೀರಥ ಅನಿಸಿಕೊಂಡಿರ್ತಕ್ಕಂಥ ಎಂ.ಬಿ. ಪಾಟೀಲ್ ಸಾಹೇಬರು ಕೂಡ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನನ್ನ ಗಣ್ಯಮಾನ್ಯರಿಗೂ ಕೂಡ ನಮಸ್ಕಾರನ ಹೇಳುತ್ತಾ, ಇವತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಬಿಜಾಪುರ ಮತ್ತು ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ರೈತ ದೇವರುಗಳೇ, ನನ್ನ ರೈತ ತಾಯಿಯಂದಿದೆ, ಮೀಡಿಯಾ ದೇವರುಗಳೇ, ಎಲ್ಲರಿಗೂ ಕೂಡ ಅವರಿವರೆನ್ನದೇ ಎಲ್ಲರಿಗೂ ಕೂಡ ನಮಸ್ಕಾರನ ಹೇಳುತ್ತಾ, ಇವತ್ತು ಬಹಳ ಸಂತೋಷ ಆಗ್ತದೆ. ಯಾಕಂದ್ರ ನಾವು ಎಂ.ಬಿ. ಪಾಟೀಲ್ ಸಾಹೇಬರು ದಿವಸ ಫೇಸ್ಬುಕ್ದಾಗ ಅವ್ರ ಪ್ರತಿಯೊಂದು ಕಾರ್ಯಕ್ರಮವನ್ನ ನಾವೆಲ್ಲ ನೋಡ್ತಿರ್ತು. ಈ ಭಾಗಕ್ಕ ಬಿಜಾಪುರ ಜಿಲ್ಲೆ ಒಳಗೆ ನೀರಂದ್ರ ಏನು ಇದ್ರಿಕಿಲ್ಲ. ಇವತ್ತು ಬರೀ ಕುಡ್ಲಿಕ್ಕೆ ನೀರು ಸಮಸ್ಯೆ ಇತ್ತ. ಇವತ್ತ ಹೆಂಗ ಭಗೀರಥ ಮಹಾರಾಜರ ಭೂಮಿಗೆ ನೀರು ತಂದ್ರಲ್ಲ, ಈ ಬಿಜಾಪುರ ಭಾಗದಾಗ ಏನಾದ್ರು ನೀರು ತಂದ್ರಂದ್ರ ಎಂ.ಬಿ. ಪಾಟೀಲ್ ಸಾಹೇಬ್ರು ಅನ್ನುವಂಥದ್ದನ್ನ ನಾವು ಎಲ್ಲರೂ ಕೂಡ ಮನವರಿಕೆ ಮಾಡುವಂತದ ನಾವು ದಿಲ್ಲಿ ತನ್ನ ಕಾಣ್ತೇವೆ. ಯಾಕಂದ್ರ ಬಹಳಷ್ಟು ಅಪರೂಪ ರಾಜಕಾರಣಿಗಳು ಅದಾರ, ಎಲ್ಲರಿಗೂ ಇಚ್ಛಾಶಕ್ತಿ ಇಲ್ಲ. ಆದ್ರೂ ಇವತ್ತು ಈ ಭಾಗಕ್ಕ ಸಿದ್ದೇಶ್ವರ ಹಬ್ಬಗಳ ನಡೆದಾಡಿರ್ತಕ್ಕಂಥ ನಾಡಿನಾಗ ಅವ್ರ ಮಾತು ಕೊಟ್ಟರೆ ಅವ್ರ ಬಹುಶಃ ನಾವೆಲ್ಲ ಕೇಳುದು ಏನ್ ಮಾಡ್ಬೇಡ್ರಿ, ಈ ಭಾಗದಾಗ ನೀರಾವರಿ ಮಾಡ್ರಿ ಅನ್ನುವಂತ ಅವ್ರು ಏನು ವಿಚಾರನ ಕೊಟ್ಟರು ಅದನ್ನ ಅವ್ರ ಮಾತನ್ನ ತಪ್ಪದ ಈ ಭಾಗಕ್ಕ ನೀರಾವರಿ ಅನ್ನೋದು ಬಹಳ ಮಹತ್ವ. ನಮ್ಮ ರೈತರಿಗೆ ಏನ್ ಬೇಕಾಗೈತೆ, ಒಳ್ಳೆ ನೀರಾವರಿ ಬೇಕು, ಒಳ್ಳೆ ವಿದ್ಯುತ್ ಬೇಕು, ಒಳ್ಳೆ ಬೆಲೆ ಬೇಕು. ಇಷ್ಟಾರ ಸಾಕ, ನಮಗೆ ಯಾವ ಸಾಲು ಬೇಡ, ಏನು ಬೇಡ, ನಾವು ಜಗತ್ತಿಗೆ ಸಾಲ ಕಟ್ಟುವಂತಾರಾಗ್ತು. ಇವತ್ತ ಅವ್ರು ಮಾಡಿರ್ತಕ್ಕಂಥ ಕೊಡುಗೆ ದೊಡ್ಡದೈತಿ. ಯಾಕಂದ್ರೆ ನಮಗೂ ಕೂಡ ಹೆಮ್ಮೆ ಅನಿಸ್ತೈತಿ. ಆಗ್ಲೇಬೇಕು, ಎಲ್ಲರೂ ಮಾಡ್ಬೇಕಿದನ್. ಅವ್ರಿಗೆ ಬಹುಶಃ ಇನ್ನೇನೆ 5 ವರ್ಷ ನೀರಾವರಿ ಮಂತ್ರಿ ಆಗಿರಪ್ಪ ಅಂತ ಈ ಬಿಜಾಪುರ ಅನ್ನುವಂತ ಸಂಪೂರ್ಣ ನೀರಾವರಿ ಮಾಡುವಂತ ಕೆಲಸ ಮಾಡ್ತಾರೆ. ಆದ್ರೂ ಕೂಡ ಅವ್ರದ ಈಗಾದ್ರೂ ಪ್ರಯತ್ನ ಐತಿ. ಈ ಕೃಷಿ ಕ್ಷೇತ್ರ ಉಳಿಬೇಕು. ನಾವು ರೈತರು ಉಳಿದ್ರನ ಮಾತ್ರ ಈ ನಾಡಿಗೆ ಕೂಡ ಸುಖ ಐತಿ, ಸಂತೋಷ ಐತಿ. ಯಾಕಂದ್ರ ಈಗ ತಾವೆಲ್ಲ ಮೊನ್ನೆ ಗುರ್ಲಾಪುರ ಚಳವಳಿ ಒಳಗೆ ತಾವೆಲ್ಲ ರೈತ ದೇವರುಗಳು ಲಕ್ಷಾಂತರ ಜನ ತಾವೆಲ್ಲ ಭಾಗವಹಿಸಿರಿ. ಆ ಶ್ರಮ ಮತ್ತು ಸರ್ಕಾರ ಸಹಕಾರ ಎಲ್ಲರ ಸಹಕಾರದಿಂದ ಇವತ್ತ 300 ರೂಪಾಯಿ ನೀವು ಹಣ ತಗೋಲಿಕ್ಕೆ ಸಾಧ್ಯ. ನಾವಿನ್ನು ಮುಂದಿನ ದಿನಮಾನದಾಗ ಕೂಡ ಸರ್ಕಾರಗಳು ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವತ್ತು ಎಚ್ಚೆತ್ತುಕೊಳ್ಬೇಕಪ್ಪ ಅಂದ್ರೆ ನಾವು ರೈತರು ಜಾಗೃತ ಆಗಲೇಬೇಕಾಗಿದೆ, ಅನಿವಾರ್ಯ. ಯಾಕಪ್ಪ ಅಂತಂದ್ರೆ ರೈತರ ಬದುಕು ದ್ವಾರದೈತಿ, ದೊಡ್ಡ ಕುಲ ಐತೆ. ಈ ಕುಲದ ಬದಲ ಲಕ್ಷಗಳು ಏನಾಕೈತಿ. ಈಗ ನೋಡ್ರಿ, ರಾಜ್ಯ ಸರ್ಕಾರ ಇಲ್ಲೇ ಐತಿ, ಜಗಾಡತ್ತು, ಇಲ್ಲಿ ಏನಾರ ಕೆಲಸ ಮಾಡ್ಕೋದು. ಕೇಂದ್ರ ಸರ್ಕಾರಕ್ಕೂ ಕೂಡ ಇದಕ್ಕೆ ಎಷ್ಟು ಟ್ಯಾಕ್ಸ್ ಹೋಗ್ತೈತಿ ಅಷ್ಟು ಟ್ಯಾಕ್ಸ್ ಕೇಂದ್ರ ಸರ್ಕಾರಕ್ಕೆ ಹೋಗ್ತೈತಿ. ಅವ್ರು ಹೊಳ್ಳೆ ಕೊಡ್ತಕ್ಕಂಥದ್ದು ಏನೈತಿ ಅನ್ನೋದು ಕೂಡ ಚಿಂತನೆ ಮಾಡ್ಬೇಕಾಗಿತ್ತು. ಅವ್ರು ಕೊಡ್ತಕ್ಕಂಥದ್ದು ಗುರುಗಳ ಬಹಳ ಕಡಿಮೆ ಐತಿ. ಇಲ್ಲಿ ಅವ್ರಿಗೂ 4 ಲಕ್ಷ ಗಂಟೆ ರೊಕ್ಕ ಹೋಗ್ತೈತಿ. ಅವ್ರದ್ರೊಳಗೆ ಕೂಡ ಅವ್ರ 50-60 ಸಾವಿರ ಕೋಟಿ ರೂಪಾಯಿ. ಅವ್ರ ಕಡೆನೂ ನಾವು ಹೆಚ್ಚಿನ ಹಣ ಪಡಿಬೇಕಾಗಿತ್ತು. ಇವತ್ತು ಕಬ್ಬಿಂದ 10-25 ರಿಕವರಿ ಇದ್ದ ಅಂದ್ರೆ 9.5 ಇದು 10-25 ಮಾಡಿ ಇವತ್ತು 4,500 ರೂಪಾಯಿ ರೇಟ್ ಸಿಗ್ಬೇಕಾಗಿತ್ತು ನಮಗೆ, ಶ್ರಮಕ್ಕೆ ತಕ್ಕಂತೆ ಬೆಲೆ. ಅವ್ರ ರಿಕವರಿ ಹೆಚ್ಚು ಮಾಡಿ ಅವರ FRP ಹೆಚ್ಚು ಮಾಡ್ರ. ಇವೆಲ್ಲ ಮೋಸ ಬಹಳ ರೈತರಿಗೆ ಆಗಿದಾವ. ಈ ಕೇಂದ್ರ ಸರ್ಕಾರ ಕೂಡ ನಾವು ಇನ್ನು ಮುಂದಿನ ದಿನ ಮಾಡಿದಾಗ ಎಲ್ಲ MP ಅವರ ಮನೆಗೆ ಕೂಡ ಹೋರಾಟ ಮಾಡ್ತಕ್ಕಂಥದ್ದು ಮಾಡೋರದು ಮಾಡಬೇಡ್ರಿ. ಮತ್ತ ಲಾಭ ಆಗ್ಬೇಕಾದ್ರೆ ಮಾಡಬೇಕು, ಎಲ್ಲಾ ಬೆಳೆಗಳಿಗೂ ಸಿಗ್ಬೇಕ. ಇವತ್ತು ತೊಗರಿ ಬೆಳಿತೀರಿ, ಮೆಕ್ಕೆಜೋಳ ಬೆಳಿತೀರಿ. ಮೆಕ್ಕೆಜೋಳ ಇವತ್ತು ಜೋಳ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಐತೆ. ಮಿನಿಮಮ್ ಅತಿ ಕೇವಲ ಅಂದ್ರ 10,000 ರೂಪಾಯಿ ಆದ್ರೂ ಬೆಲೆ ಆಗ್ಬೇಕು. ಅತಿ ಕೇವಲ ಅಂದ್ರ ಜೋಳಕ್ಕ ಏನೈತಿ ಇವತ್ತು ಬೆಲೆ 2,500 ರೂಪಾಯಿ ಸಾಲ್ತೈತಿ. ಏನ್ ಸಾಧ್ಯತಿ, ಹೆಂಗ ಒಕ್ಕಲ್ತನ ಮಾಡ್ಲಿಕ್ಕೆ ಸಾಧ್ಯತಿ. ಅದಕ್ಕಾಗಿ ಇವತ್ತ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಲೇಬೇಕು. ಬೆಳಿ ಬಂದಾಗ ಇವತ್ತು ಬೆಳಿ ರೇಟ್ ಬತ್ತಪ್ಪ ಅಂದ್ರೆ ನಾವೆಲ್ಲರೂ ಒಕ್ಕಟ್ಟಾಗಬೇಕು. ಜೋಳ ಇಲ್ಲಿ ಹೌದ್ರಿ, ಜೋಳ ಬಹಳ ಟಾಪ್ ರೀ. ಮತ್ತೆ ಅದು ಒಳ್ಳೆ
ಇಲ್ಲಿ ಬಿಳಿ ಜೋಳ, ಈ ಜೋಳ ಇಡೀ ನಮ್ಮ ರಾಜ್ಯವ್ಯಾಪಿ ದೇಶ ಪ್ರಸಿದ್ಧ ಜೋಳ. ಎಂತ ರೇಟ್ಗಳು ಸಿಗ್ಬೇಕು, ಜೋಳ, ತೊಗರಿ, ಕಡ್ಲಿ ಎಲ್ಲದಕ್ಕೂ ಕೂಡ ಯೋಗ್ಯವಾದ ರೇಟ್ ಬೇಕಾಗಿತ್ತು. ಸ್ವಾಮಿನಾಥನ್ ವರದಿಯನ್ನ ಈ ದೇಶದ ಪ್ರಧಾನಮಂತ್ರಿಯವರು ಜಾರಿಗೆ ತರ್ತು ಅಂತ ಹೇಳಿ 11 ವರ್ಷದಿಂದ ಈ ದೇಶದ ಪ್ರಧಾನಮಂತ್ರಿಯವರು ಸುಳ್ಳು ಹೇಳ್ರ. 11 ವರ್ಷ ಆಯ್ತು, ಇವತ್ತಿನವರೆಗೂ ಜಾರಿಗೆ ಬರಲಿಲ್ಲ. ಅದೇನಾರ ಜಾರಿಗೆ ಬಂದಿತ್ತಪ್ಪ ಅಂದ್ರ 20,000 ರೂಪಾಯಿ ಜೋಳ ಹಾಕಿತ್ತು, 10,000 ರೂಪಾಯಿ ಕಬ್ಬು ಹಾಕಿತ್ತು. ಏನ್ ಮಾಡುದು, ದುರ್ದೈವ. ನಾವೆಲ್ಲ ಇವತ್ತು ಒಕ್ಕಟ್ಟಾಗತಕ್ಕಂತ ಸಂದರ್ಭ ಅನಿವಾರ್ಯ ಆಗೈತೆ. ಈ ನಾಡಿನ್ಯಾಗ ಈ ದೇಶದಾಗ ನಾವು ಅಷ್ಟ ರೈತರು ಮಾತ್ರ ಆತ್ಮಹತ್ಯೆ ಮಾಡ್ಕೋತು, ಉಳಿದವ್ರು ಯಾರು ಆತ್ಮಹತ್ಯೆ ಮಾಡ್ಕೋತಿಲ್ಲ. ಅಲ್ಲಿ ಆತ್ಮಹತ್ಯೆ ಆಗ್ಬಾರ್ದಪ್ಪ ಅಂದ್ರ ನಾವೆಲ್ಲರೂ ಒಕ್ಕಟ್ಟಾಗ್ಬೇಕು. ಮೊನ್ನೆ ಹೆಂಗ್ ಗುರುವಾಪುರಕ್ಕೆ ಬಂದ್ರೆ ಎಲ್ಲಾ ಬೆಳೆಗಳಿಗೂ ನಾಳೆ ಜೋಳಕ್ಕಾಗಿ 1 ಲಕ್ಷ ಮಂದಿ ಸೇರೋದಪ್ಪ ಅಂದ್ರೆ ಸೇರಿದ್ವು ಅಂದ್ರ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೂಡ ಅದ್ರ ಬಗ್ಗೆ ಗಂಭೀರತೆ ಬರ್ತದೆ. ಸಾಹೇಬ್ರ, ಹಿಂಗಾಗಿ ಮೊನ್ನೆ ನಾವು ಮುಖ್ಯಮಂತ್ರಿ ಅವ್ರಿಗೆ ಚಳಿಗಾಲ ಅಧಿವೇಶನದ ಕೇಳಿದ್ವು, ಈಗ ಹೆಂಗ ನೀವು ಗ್ಯಾರಂಟಿಗಳನ್ನು ಕೊಟ್ಟಿದ್ರಿ, ಅದು ಸಂತೋಷ ಐತಿ, ಇದು ಕೂಡ ನಮಗ ಜನರಿಗೆ ಮುಟ್ತಾ ಇದೆ, ಒಳ್ಳೇದಾಗಿರುತ್ತೆ. ಆದ್ರ ಬೆಳಿತಕ್ಕಂತ ಬೆಳೆಗಳಿಗೆ ಕೇಂದ್ರ ಸರ್ಕಾರ 50,000 ಕೋಟಿ, ರಾಜ್ಯ ಸರ್ಕಾರ 50,000 ಕೋಟಿ ರೂಪಾಯಿ ಸಂಕಷ್ಟಕ್ಕಾಗಿ ಇಟ್ಟುಬಿಡಿದ್ರು. ಎಲ್ಲಾ ಬೆಳೆಗಳ ಖರೀದಿಗಾಗಿ, ಬೆಲೆ ನಿಗದಿಗಾಗಿ ಎಲ್ಲದಕ್ಕೂ ಇಡಬೇಕಂತ ನಾವು ಒತ್ತಾಯ ಮಾಡಿದ್ವಿ ಅಧಿವೇಶನದಾಗ. ಯಾಕಂದ್ರೆ ಇಷ್ಟೆಲ್ಲ ದೊಡ್ಡ ಕುಲ ಆಯ್ತ್ರಿ. ನಾವು 60-70% ಜನ ಅದು ಮತದಾನ ಹೆಚ್ಚು ಮಾಡಿದವ್ರು, ನಾವು ಭೂಮಿ ಹೆಚ್ಚಿರೋರು, ನಮಗೆ ಪ್ರತ್ಯೇಕವಾದ ಹಣ ಇತ್ತಪ್ಪ ಅಂತಂದ್ರ APMC ಒಳಗ ಕಾಯಿಪಲ್ಯ ಕೂಡ ರೇಟ್ ಸಿಗ್ಲಿಕ್ಕೆ ಸಾಧ್ಯ ಐತಿ. ಇವತ್ತು ಎಲ್ಲಾ ಬೆಳೆಗಳಿಗೂ ರೇಟ್ ಸಿಗ್ಲಿಕ್ಕೆ ಸಾಧ್ಯ ಐತಿ. ಅದು ಮುಖ್ಯಮಂತ್ರಿಯವರು ಕೂಡ ವಿಚಾರ ಮುಗಿಸಿದೀವಿ. ತಾವು ಕೂಡ ಯಾಕಂದ್ರೆ ರೈತರ ಪ್ರತಿಯೊಂದು ಕಷ್ಟವನ್ನ ನೀವೆಲ್ಲ ವಿಚಾರ ಮಾಡಿ ಇವತ್ತು ನೀರಾವರಿಯನ್ನು ಮಾಡಿರ್ತಕ್ಕಂಥವ್ರು. ಇವತ್ತು ನೀರಾವರಿ ಮಾಡಿದ್ರೆ ಬಹಳ ಸಂತೋಷ ಐತಿ. ಮತ್ತಿದನ್ನೆಲ್ಲ ಕಷ್ಟಪಡಿದ್ರೆ ಬೆಳಿಗ್ಗೆ ರೇಟ್ ಸುದ ಅವಶ್ಯಕತೆ ಐತಿ. ಅದ್ರ ಬದಲು ಕೂಡ ಎಲ್ಲರೂ ಕೂಡ ಗಮನ ಹರಿಸಬೇಕು. ನಾವು ನನ್ನ ರೈತ ದೇವರುಗಳು ಗಮನ ಹರಿಸಬೇಕು. ಯಾಕಂದ್ರೆ ನಮ್ಮ ಬಾಳೆ ಹಾಳಾಗತ್ತೆ. ನಮ್ಮ ಬಾಳೆ ಇವತ್ತ ನಾವು ಉದ್ಧಾರ ಆಗ್ಬೇಕಪ್ಪ ಅಂದ್ರೆ ನಾವು ಒಕ್ಕಟ್ಟಾಗ್ಲೇಬೇಕು. ಸಾಹೇಬ್ರ ಅಂತವ್ರ ಒಳ್ಳೆಯವ್ರ MLA ಆಗ್ಲಿ, ನೀವು ಮತದಾನ ಮಾಡ್ರಿ, ಮತ್ತು MLA ಆಗ್ಲಿ, ನಮಗೆ ತೊಂದರೆ ಇಲ್ಲ. ಆದ್ರ ನಮ್ಮ ಬದಲಲ್ಲಿ 224 ಮಂದಿ ಹೆಂಗ ಸಾಹೇಬ್ರ ಕಾಳಜಿ ಮಾಡತ್ತಾರಲ್ಲ ಅವರು ಮಾಡ್ಬೇಕು. 500 ಮಂದಿ ಸಂಸದರು ಕೂಡ ನಮ್ಮ ಬದಲು ಚಿಂತನೆ ಮಾಡ್ಬೇಕು. ಅವ್ರು ಯಾರು ಚಿಂತನೆ ಮಾಡತ್ತಿಲ್ಲ. ಚಿಂತನೆ ಮಾಡುವಂಗ ನಾವೆಲ್ಲ ಒಕ್ಕಟ್ಟಾಗಬೇಕಾಗಿತ್ತು. ಅದಕ್ಕಾಗಿ ತಾವೆಲ್ಲರೂ ಮತ್ತ ಭೂಮಿ ಫಲವತ್ತತೆ ಕೂಡ ಸರ್ ಹಾಳಾಗದಂತೆ. ಭೂಮಿ ಒಳಗ ಹಿಂಗಾಲ 5% ಜಾಸ್ತಿ ಇರಬೇಕಾಗೈತಿ. ಇವತ್ತು ನಾವು ಯೂರಿಯಾ, DAP ಕಾಂಪ್ಲೆಕ್ಸ್ ಅನ್ನ ಹಾಕಿ ಭೂಮಿ ಎಲ್ಲಾ ಫಲವತ್ತತೆ ಹಾಳು ಮಾಡಿ 2% ಇವತ್ತ ಭೂಮಿ ಒಳಗೆ ಹಿಂಗಾಲ ಅದೇನಾರು 0% ಬತ್ತಪ್ಪ ಅಂದ್ರ ಒಂದು ಚೀಲ ಯೂರಿಯಾ, DAP ಊರು ಬೆಳೆದಿಲ್ಲ, ಭೂಮಿ ಎಲ್ಲ ಸಂಪೂರ್ಣ ಹಾಳಾಗ್ತದೆ. ನಾವೆಲ್ಲ ನೈಸರ್ಗಿಕ ಕೃಷಿ ಮಾಡ್ಬೇಕು, ಸಾವಯವ ಕೃಷಿ ಮಾಡ್ಬೇಕು. ಸರ್ಕಾರಗಳು, ಕೇಂದ್ರ, ರಾಜ್ಯ ಸರ್ಕಾರಗಳು ಈ ಸಾವಯವ ಮತ್ತು ನೈಸರ್ಗಿಕ ಕೃಷಿಯನ್ನು ಯಾರು ಮಾಡ್ತಾರೋ ಸರ್ಕಾರನು ಡಬಲ್ ರೇಟ್ ಖರೀದಿ ಮಾಡಿ ಸರಬರಾಜು ಮಾಡುವಂತದ್ದು ಆತಂದ್ರೆ ಸರ ಎಲ್ಲರೂ ಕೂಡ ನಾವು ರೈತರ ಬದಲಾವಣೆ ಆಗುತ್ತೆ. ಏನಾಗತ್ತೈತಿ, ಸಾವಯವಕ್ಕೂ ಇದೇ ರೇಟ, ನೈಸರ್ಗಿಕ ಇದೇ ರೇಟಪ್ಪ ಆತಂದ್ರ ಎಲ್ಲಿ ಬಿಡೋಪ್ಪ ಅವನವನ್ನ ಅಂತ ಈ ರೀತಿ ಭಾವನಾ ನಮ್ಮ ರೈತರಲ್ಲಿ ಬಂದ ಮತ್ತು ಕೂಡ ನಾವು DAP ಕಾಂಪ್ಲೆಕ್ಸ್ ಉಗಿಯುವಂತದಾಗತ್ತೆ. ಅದು ಯಾಕಂದ್ರೆ ಭೂಮಿ ಉಳಿಸಲೇಬೇಕು ಸರ್. ಕೃಷಿ ಇಲಾಖೆ ಕೂಡ ನಿನ್ನ ಚಲುವರಾಯ ಸಾಹೇಬರು ಕೂಡ ಅಲ್ಲಿ ಅವರು ಒಂದು ಅರ್ಧ ಗಂಟೆ ಸಾಹೇಬ್ರನ್ನ CM ಕೂಡ ಕೂತಿದ್ರು. ಅವ್ರಿಗೆ ಏನ್ ಹೇಳತ್ತಂದ್ರೆ, ಮೊದಲು ಹಳ್ಳಿ ಒಳಗೊಬ್ರು ಗ್ರಾಮ ಸೇವಕ ಇದ್ರ, ಹಳ್ಳಿ ಒಳಗೆ ಹೋಗಿ ಇದಕ್ಕಿದ ಔಷಧ ಬೆಳಿಬೇಕು, ಇದಕ್ಕ ಬೆಳೆ ಬೆಳಿಬೇಕು, ಈ ಸಂದರ್ಭದಲ್ಲಿ ಬೆಳಿಬೇಕು, ಈ ಮಣ್ಣು ಪರೀಕ್ಷೆ ಮಾಡ್ಬೇಕಂತ ಹೇಳುವಂತ ಸಂದರ್ಭ ಇತ್ತು. ಈ ಕೃಷಿ ಇಲಾಖೆಗೆ ಬರೀ ಒಂದು 200 ಮಂದಿ ಉಳಿದಾರೆ ರಾಜ್ಯದಾಗ. ಅವರು ಇನ್ನು ಕೆಲವರಿಂದ ರಿಟೈರ್ ಆಗ್ತಾರೆ. ಅದಕ್ಕಾಗಿ ಕೃಷಿ ಇಲಾಖೆ ಏನು ಸದೃಢಗೊಳಿಸ್ತಿರ್ತಂದ್ರೆ ಭೂಮಿ ಫಲವತ್ತತೆಯನ್ನು ಮಾಡ್ಲಿಕ್ಕೆ ಸಾಧ್ಯ, ಎಲ್ಲಾ ರೀತಿಯಿಂದ ರಕ್ಷಣೆ ಮಾಡಕ್ ಸಾಧ್ಯ ಐತಿ. ಅದನ್ನು ಕೂಡ ನಾವು ಕೂಡ ಹೇಳಿ, ತಾವು ಕೂಡ ಅದನ್ನೊಂದು ಗಮನ ಹರಿಸ್ರಿ. ಮತ್ತ ಕಾಟಾಗಳು ಕುಣ್ಸಕ್ ಹೇಳಿದ್ರು ಮುಖ್ಯಮಂತ್ರಿ ಸಾಹೇಬರಿಗೆ ಏನ್ ಹೇಳಿದ್ರು ಅಂತಂದ್ರೆ, ಎಲ್ಲಾ ಕಾರ್ಖಾನೆಗಳು ಮುಂದೆ ಈಗಾಗಲೇ ಒಂದು 90 ಕೋಟಿ ರೂಪಾಯಿ ರೊಕ್ಕ ಇಟ್ರಿ, ಇನ್ನೂ ಒಂದು 100 ಕೋಟಿ ರೂಪಾಯಿ ಹೋಗಲಿ, ಒಮ್ಮೆ ಶಾಶ್ವತ ನಿಮ್ ಹೆಸರು ಉಳಿದ ಸಾಹೇಬ್ರ, ನೀವೆಲ್ಲಾ ಕಾರ್ಖಾನೆಗಳ ಮುಂದೆ APMC ಡಿಜಿಟಲ್ ಕಾಟ ಕುಣಿಸ್ರಿ ಅಂತ ಒತ್ತಾಯವನ್ನು ಕೂಡ ಮಾಡಿದ್ರು. ಮತ್ತ ರಿಕವರಿ ಶಾಂಪಲ್ ಮಿಷನ್ ಕೂಡ ಮಾಡ್ರಿ ಅಂತ ಹೇಳೈತಿ. ಹೀಗೆ ಹಲವಾರು ವಿಚಾರಗಳ ಕುರಿತ ಮುಖ್ಯಮಂತ್ರಿಯವರು ಕೂಡ ಮನವರಿಕೆ ಆಗೈತಿ. ದಯವಿಟ್ಟ ಇವತ್ತು ನಮ್ಮ ರೈತರ ಬದುಕ ಬಹಳ ಕಷ್ಟದಾಗೈತಿ. ನಮ್ಮ ರೈತರ ಬದುಕನ್ನ ಹಸನು ಮಾಡ್ಕೊಳ್ಳಿಕ್ಕೆ ನಾವೆಲ್ಲ ನನ್ನ ರೈತ ದೇವರುಗಳು, ನಾಡಿನ ರೈತ ದೇವರುಗಳು, ರೈತ ತಾಯಂದಿರು ನಾವೆಲ್ಲ ಕೂಡ ಒಕ್ಕಟ್ಟಾಗಿ ಇವತ್ತ ಹೋರಾಟ ಮಾಡ್ತಕ್ಕಂಥದ್ದು ಕೂಡ ಅನಿವಾರ್ಯ ಐತಿ.
ಯಾಕಂತಂದ್ರ ಈಗ ನಾವು ಸಾಹೇಬರಿಗೆ ತಿಳಿಸ್ತು ಎಲ್ಲ ಅವ್ರು ಒಬ್ಬರ ಹೋಗಿ ಮಾಡುವಂತದ್ದು ಇರಂಗಿಲ್ಲ. ಮೊನ್ನೆ ನಾವು ಗುರ್ಲಾಪುರದಾಗ ಕೂತು ಕಾರ್ಖಾನೆ ಮಾಲೀಕರೇನು ಸಾಮಾನ್ಯ ಅಲ್ಲ. ಯಾಕಂತಂದ್ರ ಅವ್ರೇನ 10 ರೂಪಾಯಿ ಕೊಡೋ ಕಂಪನಿ ಅಲ್ಲದ. ಆದ್ರೂ ನೀವೆಲ್ಲ ರೈತ ದೇವರು ಲಕ್ಷಾಂತರ ಜನ ಒಕ್ಕಟ್ಟಾದ್ರೆ ಇವತ್ತ ನಿಮಗೆ 300 ರೂಪಾಯಿ ಸಿಕ್ತು. ನಮಗೆ 5,500 ರೂಪಾಯಿ ಕಬ್ಬಿಣ ಬಿಲ್ ಸಿಗಬೇಕಂತ ನಮ್ಮ ಪ್ಲಾನ್ ಆಯ್ತ್ರಿ. ಯಾಕಂತಂದ್ರ ಅಷ್ಟು ಶ್ರಮ ಆಯ್ತ್ರಿ. ತಮಗೋದ್ರ ವಿಷಯ ಎಲ್ಲ ಗೊತ್ತಿದ್ದ ವಿಷಯ ಐತಿ. ಕಬ್ಬ 4,700 ರೂಪಾಯಿ ಒಂದು ಟನ್ ಕಬ್ಬಿಗೆ CSCP ಸರ್ಕಾರಕ್ಕೆ ಒಬ್ಬ IAS ಅಧಿಕಾರಿ ಹಿಂದಿರ್ತಕ್ಕಂಥ ರವಿಕುಮಾರ್ ಕೇಂದ್ರ ಸರ್ಕಾರಕ್ಕೆ ಬರ್ತಾರೆ. 4,700 ರೂಪಾಯಿ ಒಂದು ಟನ್ ಬೆಳೆಯಕ್ಕೆ CSCP ಪ್ರಕಾರ ವರದಿ ಖರ್ಚು ಬರ್ತೈತಿ. ರೈತರಿಗೆ ಇಲ್ಲಂದ್ರು 5,000 ರೂಪಾಯಿ ಬಿಲ್ ಕೊಡ್ಬೇಕಂತ ಕಳಿಸ್ಯಾರ. ಮತ್ ನಮಗ 3,300 ದ್ವಾರದಲ್ಲ ಸರ್. ಇನ್ನೊಂದ್ರೆ ನಮ್ದೊಂದು ಏನ್ ಬೇಡಿಕೆ ಐತಂದ್ರ ಈ ಕೇಂದ್ರ ಸರ್ಕಾರದವರು ಕಳಿಗೆ ಹಿಡಿದಿಲ್ಲ, ರಾಜ್ಯ ಸರ್ಕಾರದವರು ಕಳಿಗೆ ಹಿಡಿದಿಲ್ಲ. ಹೊಲ್ದಾಗ ಭೂಮಿ ಇದ್ರೊಳಗೆ ಬಿತ್ತನೆ ಮಾಡೋರು ನಾವು 50,000 ಕೋಟಿ ರೂಪಾಯಿ ಅವರು ಅಲ್ಲಿ ಟ್ಯಾಕ್ಸ್ ಹೋಗ್ತೈತ್ರಿ. ಈ ಅಬಕಾರಿ ಸ್ಪ್ರೀಟ್ ಇತ್ನಾಲ ಆದ ಇದ್ರ ಮೇಲ ಈ ರಾಜ್ಯ ಸರ್ಕಾರ ಹೋಗ್ತೈತಿ. ಅದ್ರೊಳಗಿನ 1,000 ಇಲ್ಲೊಂದ್ 1,000 ಕೊಟ್ಟಿರ್ತಂದ್ರ ಇದು 2,000 ಇದು 3,500 ಶುದ್ಧ 5,500 ರೂಪಾಯಿ ಹಾಕಿರ್ತೇವೆ. ಒತ್ತಾಯ ಇರ್ತೀವಿ. ಅದನ್ನ ಮುಂದಿನ ದಿನಮಾನದಾಗ ಮತ್ತು ಕೂಡ ನಾವೆಲ್ಲ ಹೋರಾಟ ಮಾಡೋಣ. ಇವತ್ತ ಈ ಭಾಗಕ್ಕ ಒಳ್ಳೆ ಶಾಸಕರು ಸಿಕ್ಕಾರು, ನಮಗೂ ಕೂಡ ಸಂತೋಷ ಆಕೈತ್ಯಾಕರ ನಾವು ರೈತ ಸಂಘದವರ ಎಲ್ಲವನ್ನು ವಿರೋಧ ಮಾಡ್ತಿರ್ತು, ಆದ್ರೆ ಒಳ್ಳೆಯವ್ರ ಮಾತ್ರ ಗೌರವಿಸ್ತು. ಇದು ನಮ್ಮ ಕರ್ತವ್ಯ. ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಈ ಕಬ್ಬು ಬೆಳೆಗಾರ ಬದಲ ಸ್ಪಂದನೆ ಮಾಡಿದಕ್ಕಾಗಿ ಅವರಿಗೆ ಸನ್ಮಾನ ಕೂಡ ಮಾಡಿರ್ತಕ್ಕಂಥ ಸಂದರ್ಭ. ಯಾಕಂತಂದ್ರ ಸರ್ಕಾರ ಆವಾಗ ನಮಗೆ 200 ರೂಪಾಯಿಗೆ ಬಂದಿತ್ತು. ಒಂದು 100 ರೂಪಾಯಿ ವ್ಯವಹಾರ ನಮಗದ ಹತೋಟಿಗೆ ಬಗೆ ಇರಲಿಲ್ಲ. ಅದು ಮುಖ್ಯಮಂತ್ರಿ ಅವ್ರ ಕಡೆ ಹೋದ್ರು. ಮುಖ್ಯಮಂತ್ರಿ ಅವರು ಸಾಹೇಬರು ಎಲ್ಲರೂ ಕೂಡ ಇದ್ರು. ಅವಾಗ ಗಟ್ಟಿಯಾಗಿ ಕಾರ್ಖಾನೆ ಅವ್ರ ಮೇಲೆ ಒತ್ತಾಯ ಮಾಡಿ ಸರ್ಕಾರದಿಂದ 50 ಕೊಟ್ಟು 300 ರೂಪಾಯಿ ಮಾಡ್ತಕ್ಕಂಥದ್ದು ಮಾಡಿತ್ತು. ಅದಕ್ಕೆ ಸರ್ಕಾರ ಕೂಡ ಧನ್ಯವಾದ ಸಲ್ಲಿಸಿದೀವಿ. ಕೆಲವು ಜನ ಕೋರ್ಟಿಗೆ ಹೋಗ್ಯಾರು, ನೀವೇನ್ ಹೆದರ್ಬೇಡ್ರಿ. ದಯವಿಟ್ಟು ಕೋರ್ಟ್ಗೆ ಹೋಗಿರ್ತಕ್ಕಂಥ ಕಾರ್ಖಾನೆ ಮಾಲೀಕರಿಗೆ ನನ್ನ ಮೀಡಿಯಾ ದೇವರುಗಳ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ, ತಾವ ಈ ರೈತರ ಮೇಲ ಆಟ ಆಡಕ್ ಹೋಗ್ಬೇಡ್ರಿ. ನೀವೇನಿದ್ರು ನರೇಂದ್ರ ಮೋದಿ ಅವ್ರ ಕಡೆ ಹೋಗ್ರಿ, ಅಲ್ಲಿ ಹೋಗಿ ನೀವು ಉತ್ತನಾಲನ್ನ 100 ಲೀಟರ್ ಖರೀದಿ ಮಾಡ್ರಿ, ಸಕ್ಕರೆ ರೇಟ್ 100 ರೂಪಾಯಿ ಮಾಡ್ರಿ. ನಮಗ್ ಮಾತ್ರ ಇನ್ನ 5,500 ರೂಪಾಯಿ ಹೆಂಗ ಕೊಡಿಸ್ಬೇಕಂತ ಕಾರ್ಖಾನೆ ಮತ್ತು ಸರ್ಕಾರ ಕೂಡ ಚಿಂತನೆ ಮಾಡ್ರಿ. ರೈತರ ವಿರುದ್ಧ ಕೋಟಿಗೆ ಹೋಗಿರಪ್ಪ ಅಂದ್ರ ಮುಂದಿನ ದಿನಮಾನದಾಗ ನಮ್ಮ ರೈತ ದೇವರುಗಳು ನಿಮ್ಮ ಅನಿವಾರ್ಯವನ್ನು ಬರೀತಾರ. ಅದಕ್ಕಾಗಿ ದಯವಿಟ್ಟು ರೈತರ ಜೊತೆ ಆಟ ಆಡಬೇಡ್ರಿ. 12 ತಿಂಗಳು ಬೆಳೆದಕ್ಕೆ ಕಷ್ಟಪಟ್ಟ ಇನ್ನ ತಿಂಗಳಾದ ಕೆಲವು ಕಾರ್ಖಾನೆಗಳು ಕಬ್ಬಿಣ ಬಿಲ್ ಹಾಕಿಲ್ಲ. ಕಾರ್ಖಾನೆಗಳು ಎಲ್ಲರೂ ಕೂಡ ಕಬ್ಬಿಣ ಬಿಲ್ ಹಾಕ್ರಿ. ಏನ್ 300 ರೂಪಾಯಿ ದ್ವಾರದಲ್ಲಿ ನೀವು 4-5 ವರ್ಷದಿಂದ ಒಂದು 100 ರೂಪಾಯಿ ಇವ್ರು ಹೆಚ್ಚಿಗೆ ಕೊಟ್ಟಿಲ್ಲ. ಈ ಸಲ ಏನೋ ಒಂದು ಹೋರಾಟಕ್ಕ ತಾವು 300 ರೂಪಾಯಿ ಜಾಸ್ತಿ ಕೊಟ್ಟ ದೊಡ್ಡ ಇತಿಹಾಸ ತಿಳ್ಕೊಬೇಡ್ರಿ. ಕೊಡ್ರಿ ರೈತರಿಗೆ, ನಾಡಿನ ರೈತರಿಗೆ ಕೊಟ್ರಪ್ಪ ಅಂತಂದ್ರ ರೈತರು ನೆಮ್ಮದಿ ಇದ್ರಪ್ಪ ಅಂತಂದ್ರ ಇಡೀ ನಾಡೆಲ್ಲ ನೆಮ್ಮದಿ ಇರ್ತೈತಿ. ಇವತ್ತ ಇನ್ನ ಬಹಳಷ್ಟು ವಿಷಯ, ಯಾಕಂದ್ರೆ ರೈತ ಸಂಘದವ್ರು ನಮ್ಗೆ ಹಂಗ ಮಾತಾಡಿದವ್ರು 2 ದಿವಸ ಮಾತಾಡ್ತು. ಇವತ್ ನಮ್ನೆಲ್ಲ ಕರೆಸಿ ತಾವು ಸನ್ಮಾನಿಸಿ ಇವತ್ತೆಲ್ಲ ಪೂಜ್ಯರ ಎಲ್ಲರ ನೇತೃತ್ವದಾಗ ತಾವೆಲ್ಲ ಇವತ್ತು ನಮ್ಮನ್ನ ಗೌರವಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ದ್ರಾಕ್ಷಿ ಈ ಕಡೆ ಭಾಗದಾಗ ದ್ರಾಕ್ಷಿ ಮೇಜರ್ ಬೆಳೆ ನಾವು ಮೊನ್ನೆ ಮುಖ್ಯಮಂತ್ರಿ ಅವರಿಗೆ 1 ಕೆಜಿಗೆ 500 ರೂಪಾಯಿ ಒಣ ದ್ರಾಕ್ಷಿಗೆ ಕೊಡ್ಲೇಬೇಕಂತೇಳಿ ಕೂಡ ಒತ್ತಾಯ ಮಾಡಿದ್ರು. ಕಡ್ಡಾಯವಾಗಿ ಕೊಡ್ಲೇಬೇಕಾದ್ರೆ ದ್ರಾಕ್ಷಿ ಬೆಳೆಗಾರರು ಕೂಡ ಬಂಡವಾಳವನ್ನು ಬಹಳ ಹಾಕಿರ್ತಾರ. ಒಂದು ದ್ರಾಕ್ಷಿ ಪಡ ರೆಡಿ ಮಾಡ್ಬೇಕಾದ್ರೆ 4-5 ಲಕ್ಷ ರೂಪಾಯಿ ಖರ್ಚೈತಿ. ಅದಕ್ಕಾಗಿ ಅದು ಕೂಡ ದ್ರಾಕ್ಷಿ ಏನೈತ್ರಲ್ಲ ಬಡ ಮಕ್ಕಳು ಸಿಗ್ತಾವ್ರಿ. ಹೌದು ತತ್ತಿ ಕೊಡ್ತಾರಲ್ಲ, ಕರೆಕ್ಟ್. ಸ್ಕೂಲ್ಗಳು ಕೂಡ ಇದು ದೊಡ್ಡ ವಿಟಮಿನ್ ಏನು ತಪ್ಪಿಲ್ಲ, ಅದು ಸರಿ ಇದ್ರೆ ಸರ್ಕಾರ ಮಾಡ್ರೆ ಒಳ್ಳೇದ್. ಯಾಕಂತಂದ್ರ ಅದರಿಂದ ಹೊಟ್ಟೆ ಪಚನ ಕ್ರಿಯೆ ಆಕತಿ, ನಮಗೂ ಕೂಡ ಎನರ್ಜಿ ಬರ್ತೈತಿ. ಅದಕ್ಕ ಮುಖ್ಯಮಂತ್ರಿ ಅವರಿಗೆ ಮತ್ತು ಕೂಡ ಹೋರಾಟ ಮಾಡ್ತಕ್ಕಂತ ಸಂದರ್ಭದಾಗ ಸ್ಕೂಲ್ ಮಕ್ಕಳಿಗೆ ಕಡ್ಡಾಯವಾಗಿ ಈಗ ಹೆಂಗ್ ತತ್ತಿ ಕೊಡ್ತೀರಿ ಅದ್ರ ಜೊತೆ ಇವತ್ತ ದ್ರಾಕ್ಷಿ ಒಣ ದ್ರಾಕ್ಷಿಯನ್ನ ಕೊಡ್ತಕ್ಕಂಥದ್ದು ಕೂಡ ಮಾಡೋಣ ಅಂತೇಳಿ ನಿಮ್ ಪರವಾಗಿ ಒತ್ತಾಯ ಮಾಡೋಣ. ದಯವಿಟ್ಟು ನಮ್ನೆಲ್ಲ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಕ್ಕಾಗಿ ತಮ್ಗೆಲ್ಲರಿಗೂ ನನ್ನ ರೈತ ದೇವರುಗಳಿಗೆ ಪರಮ ಪೂಜ್ಯರಿಗೆ ಎಲ್ಲರಿಗೂ ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ನಮಸ್ಕರಿಸಿ ನಾನು